ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವರ್ಷದ ಮೊದಲನೇ ಹಬ್ಬ, ಕ್ಯಾಲೆಂಡರ್ ಹೊಸ ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪ್ರತಿ ರಾಜ್ಯದಲ್ಲೂ ವಿಧ ವಿಧ ಹೆಸರುಗಳಿಂದ ಈ ಹಬ್ಬ ಆಚರಣೆ ಮಾಡ್ತಾರೆ. ನಾನು ಕ್ಯಾಲೆಂಡರ್ ವರ್ಷ ಅಂತ ಏಕೆ ಮೆನ್ಷನ್ ಮಾಡಿದೆ ಅಂದ್ರೆ, ನಮ್ಮ ಹೊಸ ವರ್ಷ ಯಾವತ್ತಿದ್ರು ಯುಗಾದಿನೇ. ಬಸ್ ಎಪಿಸೋಡ್ ಶುರುವಾಗಿದ ಮುಂಚೆನೆ ಎಪಿಸೋಡ್ ಅಲ್ಲಿ ಕಾರ್ತಿಕ್ ಅವರನ್ನೇ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಆರ್ಗ್ಯುಮೆಂಟ್ ಯಾರಂದ್ರೆ ಗೊತ್ತಾ? ಶನಿ ಹತ್ರ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಶನಿ ಅಂದ್ರೆ ಯಾರು ಅಲ್ಲ, ಸಂಗೀತ ಅವರೇ. ಸಂಗೀತ ಅವ್ರು ನೋಡಿದ್ರೆ ಒಂದು ಡೈಲಾಗ್ ನೆನಪು ಬರ್ತದೆ ನನಗೆ, KGF ಅಲ್ಲಿ ಇರುತ್ತಲ್ಲ, ಆರ್ಗ್ಯುಮೆಂಟ್ 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 ಡೋಂಟ್ಸ್ ಲೈಕ್ ಮೀ ಬಟ್ ಆರ್ಗ್ಯುಮೆಂಟ್ ಲೈಕ್ಸ್ ಮೀ ಅನ್ನಂಗಿರುತ್ತೆ. ಏನಕ್ಕಂದ್ರೆ ಪ್ರತಿ ಆರ್ಗ್ಯುಮೆಂಟ್ ಬರದೆ ಸಂಗೀತ ಅವ್ರ ಹತ್ರ ಖಂಡಿತವಾಗ್ಲು. ಆದ ಕಾರಣ ಆರ್ಗ್ಯುಮೆಂಟ್ ಆ ಹೆಸರು ಅವ್ರಿಗೆ ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ಕಿಚ್ಚ ಸರ್ ಬರ್ತಾರೆ. ಕಿಚ್ಚ ಸರ್ ಬಂದ್ಮೇಲೆ ಕರೆಕ್ಟ್ ಆಗಿ ಈ ವಾರದ ಎಲಿಮಿನೇಷನ್ ಅಂತ ಮೊದಲೇ ಗೊತ್ತಿರುತ್ತೆ. ಆದ ಕಾರಣ ತುಂಬಾ ಟೆನ್ಷನ್ ಎಲ್ಲರೂ ನಿಡ್ತಾರೆ. ಇನ್ನ ಸಂತು ಪಂತ ಎಮೋಷನ್ ಹೇಗಿತ್ತು, ಕೊನೆ ಎಪಿಸೋಡ್ ಅಲ್ಲಿ ಒಂದ್ ಹೇಳ್ತಾರೆ, ಇನ್ನು ಎಲಿಮಿನೇಷನ್ ಇಸ್ ಆನ್ ಇದೆ, ವೋಟಿಂಗ್ ಲಿಸ್ಟ್ ಎಲ್ಲ ಕ್ಯಾರಿ ಮಾಡಿದ್ವಿ, ಖಂಡಿತವಾಗ್ಲೂ ವೋಟ್ ಮಾಡಿದವರಿಗೆ ನ್ಯಾಯ ಸಿಗುತ್ತೆ ಅಂತ ಅವ್ರು ಹೇಳಿದ ಒಂದು ಮಾತಲ್ಲಿ ಅರ್ಥ ಆಗುತ್ತೆ. ಏನಕ್ಕಂದ್ರೆ ಲಾಸ್ಟ್ ಸೇವ್ ಆಗಿರೋಂತ ವೋಟ್ ಕಡಿಮೆ ಅಂತಲ್ಲ, ಫಸ್ಟ್ ಸೇವ್ ಆಗಿರೋ ವೋಟ್ ಜಾಸ್ತಿ ಅಂತಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಸೇವ್ ಮಾಡಿದೀವಿ. ಇನ್ನು ಎಲಿಮಿನೇಷನ್ ಅದೇ ರೀತಿ ಇದೆ, ಜಸ್ಟ್ ಹೋಲ್ಡ್ ಆನ್ ಅಂತಿದೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೂ ಆಗ್ಬೋದು. ಮತ್ತೆ ಎಪಿಸೋಡ್ ಸಂತು ಪಂತ್ ಅವರ ಎಮೋಷನ್ ಹೇಗಿತ್ತು, ಅದಾದ್ಮೇಲೆ ಎಪಿಸೋಡ್ ಎಲ್ಲ ಹೇಗಿತ್ತು, ಯಾರ್ಯಾರ ಫ್ರೆಂಡ್ಶಿಪ್ ಯಾರ್ಯಾರು ಮುರ್ಕೊಂಡ್ರು, ಯಾವ ರೀತಿಯಾದ ವ್ಯಕ್ತಿತ್ವ ತೋರಿಸಿದ್ರು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೇಳ್ದಲ್ಲ, ಎಪಿಸೋಡ್ ಶುರುವಾದ್ಮೇಲೆ ಸಂಗೀತ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ಶನಿ ಅಂತ ಪದ ಉಪಯೋಗಿಸಿದ್ದು ತಪ್ಪು. ಬಟ್ ಕಾರ್ತಿಕ್ ಅವ್ರು ಯಾವ ರೀತಿ ಪೋರ್ಟ್ರೇ ಮಾಡ್ತಿದ್ರು, ಅವ್ರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ರು ಅಂದ್ರೆ, ನಂಗೆ ನೆನ್ಪು ಬರ್ಲಿಲ್ಲ, ನಂಗೆ ಆಲೋಚನೆ ಬರ್ಲಿಲ್ಲ ಅಂತ ಕನ್ವಿನ್ಸ್ ಮಾಡ್ತಾ ಇದ್ರು. ಇನ್ನೊಂದು, ಎಲ್ಲರೂ ವರ್ತೂರ್ ಸಂತೋಷ್ ಅವರು ಅಂದಿದ್ದು ಶನಿ ಅಂತ ಹೇಳ್ತಾ ಇದ್ರೆ, ಬಟ್ ವರ್ತೂರ್ ಸಂತೋಷ್ ಅವರು ಅವರ ಮೈಂಡ್ ಇಂದ, ಅವರ ಸ್ವಂತ ಇದರಿಂದ ಬಂದು ಸಂಗೀತ ಅವರು ಶನಿ ಅಂತ ಹೇಳಿಲ್ಲ. ಏನಕ್ಕಂದ್ರೆ ಕಾರ್ತಿಕ್ ಅವರು ವರ್ತೂರ್ ಅವರ ಪ್ರಶ್ನೆ ಮಾಡ್ತಾರೆ, ಶನಿ ಯಾರು ಅಂತ. ಮೊದಲೇದಾಗಿ ಹೇಳಿದ್ದು ವಿನಯ್ ಅವರ ನಮ್ರತ ಅವರ ಹೆಸರು ವರ್ತೂರ್ ಅವರು. ಅದಾದ್ಮೇಲೆ ಅವರೆಲ್ಲ ಆಲೋಚನೆ ಮಾಡೋ ಅಂದಾಗ ಅವರಿಗೆ ಅಪೋಸಿಟ್ ಆಗಿರುವ, ಕಾರ್ತಿಕ್ ಅಪೋಸಿಟ್ ಆಗಿರುವ ಸಂಗೀತನಾ ಅಂತ ಕೇಳ್ತಾರೆ. ಹೌದು, ಸಂಗೀತನೇ ಶನಿ ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ಇದಾಗಿರುತ್ತೆ, ಕಳೆದ 10 ದಿನ ಆಗಿತ್ತು. ಬಟ್ ಈಗ ಆಗ್ತಾ ಇದೆ ಇದು ಆರ್ಗ್ಯುಮೆಂಟ್ ಆಗಲಿ, ಡಿಬೇಟ್ ಆಗ್ಲಿ, ಆದ ಕಾರಣ ಇದಾಗುತ್ತೆ. ಇನ್ನ ನಮ್ರತ ಅವರಂತೂ ಯಾವ ರೀತಿ ಫೀಲ್ ಆಗ್ತಾ ಇದಾರೆ ಅಂದ್ರೆ, ಮೊದಲೇ ಸೇವ್ ಆಗಿದ್ದಕ್ಕೆ ಫೈನಲಿಸ್ಟ್ ಅಲ್ಲಿ ನಾನು ಹೋಗ್ಬಿಟ್ಟು ನಾನು ಲೆವೆಲ್ ಫೀಲ್ ಆಗ್ತಾ ಇದಾರೆ. ಏನಕ್ಕಂದ್ರೆ ಟಾಪ್ ಅಲ್ಲಿ ಸೇವ್ ಆಗಿದ್ದವ್ರೆ ತಾನೆ, ಓಟ್ ಮುಖಾಂತರ ಸೇವ್ ಹೋಗ್ಬಿಟ್ಟು ನಾನು ಅಂತ ಆಲೋಚನೆ ಮಾಡ್ತಾ ಇದೆ. ಇನ್ನು ಕಿಚ್ಚ ಸರ್ ಬರ್ತಾರೆ. ಖಂಡಿತವಾಗ್ಲೂ ಕಿಚ್ಚ ಸರ್ ಬಂದಾಗ ಎಲ್ಲರ ಹತ್ರ ಕೇಳ್ತಾರೆ, ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಇದ್ರ, ಏನೇನ್ ತಿಳ್ಕೊಂಡ್ರಿ, ಏನೇನು ಕಲ್ತ್ಕೊಂಡ್ರಿ ಬಿಗ್ ಬಾಸ್ ಮನೇಲಿ ಅಂತ. ಒಬ್ಬೊಬ್ಬರೇ ಒಂದ್ ಹೇಳ್ತಾರೆ, ಜರ್ನಿ ಹಾಗಿತ್ತು, ಹೀಗಿತ್ತು, ತುಂಬಾ ಇದಾಗಿತ್ತು ಅಂತ. ಪ್ರತಿಯೊಬ್ಬರ ಹತ್ರ ಫ್ರೆಂಡ್ಸ್ ಇರ್ತಾರೆ. ಮತ್ತೆ ಯಾವ ಫ್ರೆಂಡ್ ಉಳಿಸ್ಕೊಂತೀರ, ಯಾವ ಫ್ರೆಂಡ್ ಮನೆ ಕಳ್ಸ್ರ ಅಂತ ಕೇಳ್ತಾರೆ. ಎಲಿಮಿನೇಷನ್ಸ್ ಬರ್ತಾರೆ. ಎಲಿಮಿನೇಷನ್ಸ್ ಅಲ್ಲಿ ಅದಾದ್ಮೇಲೆ ಇವತ್ತಿನ ಸೆಗ್ಮೆಂಟ್ ಅಲ್ಲಿ, ಎಪಿಸೋಡ್ ಅಲ್ಲಿ ಮೊದಲೇದಾಗಿ ವಿನಯ್ ಅವರು ಸೇವ್ ಮಾಡ್ತಾರೆ. ವರ್ತೂರ್ ಅವರು ಮತ್ತು ತನಿಷ್ ಅವರು ಒಂದು ಸೆಗ್ಮೆಂಟ್ ನೋಡಿರ್ತಾರೆ, ಒಂದು ವಿಡಿಯೋ, ಅದು ತುಂಬಾ ವೈರಲ್ ಆಗಿ ಆಗ್ತಾ ಇದೆ. ಏನಕ್ಕಂದ್ರೆ ಕುಡಿದಾಗ ಯಾವ ರೀತಿ ಆಕ್ಟ್ ಮಾಡ್ತಾ ಇದ್ರು ಅಂತ ಒಂದು ಎಪಿಸೋಡ್ ಇತ್ತು. ಅದ್ರ ಬಗ್ಗೆನೆ ಒಂದು ಸ್ಕಿಟ್ ತರ ಮಾಡಿ, ಒಂದು ಟಾಸ್ಕ್ ರೀತಿ ಮಾಡಿ ಅಂತ ಹೇಳಿ ಕಿಚ್ಚ ಸರ್ ತನಿಷ್ ಅವರಿಗೆ ಮತ್ತು ವರ್ತೂರ್ ಅವ್ರಿಗೆ ಕೊಡ್ತಾರೆ. ಬಟ್ ಇದರಲ್ಲಿ ಇನ್ಕ್ಲೂಡಿಂಗ್ ತುಕಾಲಿನೂ ಬರ್ತಾರೆ. ತುಂಬಾ ಫನ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಷ್ಟು ಇಲ್ಲ, ಹೆವಿ ಎಪಿಸೋಡ್ ಬಂದಿಲ್ಲ. ಏನಕ್ಕಂದ್ರೆ ವರ್ತೂರ್ ಅವರು ಸುದೀಪ್ ಸರ್ ನೋಡಿದ್ರೆ ನಾಚಿಕೆನೋ ಇಲ್ಲ ಏನೋ ಭಯನೋ ಏನೋ ಗೊತ್ತಿಲ್ಲ, ಬಟ್ ಕರೆಕ್ಟ್ ಆಗಿ ಮಾಡಲ್ಲ ಅಂತ ಹೇಳ್ಬೋದು. ಅದಾದ ಕಾರಣ ಇನ್ನ ತುಕಾಲಿ ಅವರು ತುಂಬಾ ಫನ್ ಆಗಿ ಎಲ್ಲ ನಗಿಸ್ತಾ ಇದ್ರು. ಇದಾದ್ಮೇಲೆ ಹೇಳ್ತಾರೆ, ಸಂಗೀತ ಅವ್ರ ಬಗ್ಗೆ ಮಾತಾಡಕ್ಕೆ ಭಯ ಆಗುತ್ತೆ ಅಂತ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ವೈರಲ್ ಆಗಿರುತ್ತೆ, ನೋಡೇ ಇರ್ತೀರ. ಏನಕ್ಕಂದ್ರೆ ವರ್ತೂರ್ ಅವರು, ಅಮ್ಮ ತಾಯಿ ನಿನ್ನ ಹತ್ರ ಮಾತಾಡೋದ ಕಷ್ಟ, ನಾನು ಬಿಟ್ಬಿಡು ಅಂತ ಗಂಧವರು ರಸಸರು ಟಾಸ್ಕ್ ಅಲ್ಲಿ ನೋಡೇ ಇರ್ತೀರ. ಆ ರೀತಿಯಾಗಿ ಸಂಗೀತ ಅವ್ರ ಬಗ್ಗೆ ಬಾಯೇ ಬಿಚ್ಚಲ್ಲ ವರ್ತೂರ್ ಅವರು. ಇದಾದ್ಮೇಲೆ ನಮ್ರತ ಅವರಿಂದ ಕಾರ್ತಿಕ್ ಅವರ ಗೇಮು ನಾಗದೋಷ ಇದೆ, ಅವರಿಗೆ ನಾಗದೋಷದಿಂದ 12 ವರ್ಷ 100 ವರ್ಷ ಅಂತ ಹೇಳಿ ಸ್ಕಿಟ್ ಅಲ್ಲಿ ಅದು ಬರುತ್ತೆ. ಇನ್ನಾದ್ಮೇಲೆ SR ನೋ ಬೋರ್ಡ್ಸ್ ಬರ್ತವೆ. SR ಬೋರ್ಡ್ಸ್ ಬಂದಾಗ ಖಂಡಿತವಾಗ್ಲೂ ಕಾರ್ತಿಕ್ ಅವ್ರದ್ದು ಒಂದು ವಿಷಯ ಬರುತ್ತೆ. ಏನಕ್ಕಂದ್ರೆ ನಮ್ರತ ಅವ್ರ ಜೊತೆಗೆ ಸವರಿ ಕಾರ್ತಿಕ್ ಅವರ ಗೇಮ್ ಕೆಟ್ಟು ಹೋಗಿದೆ ಅಂತ ಕೇಳ್ತಾರೆ. ಎಲ್ಲರೂ ನೋವು ಹೇಳ್ತಾರೆ, ಬಟ್ ಇಬ್ರು ಮಾತ್ರ ಹೆಸರು ಹೇಳ್ತಾರೆ, ವರ್ತೂರು ತುಕಾಲಿ ಅವರು. ಅದಾದ್ಮೇಲೆ ಸಂಗೀತ ಅವರಿಗೆ ಕ್ಯಾಪ್ಟನ್ಸಿಯಲ್ಲಿ ತುಂಬಾ ಆಟಿಟ್ಯೂಡ್ ಬರ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೂ ಆಲ್ಮೋಸ್ಟ್ ಆಲ್ ಎಸ್ ಅಂತ ಬರುತ್ತೆ ಎಲ್ಲರದು. ಇದಾದ್ಮೇಲೆ ಇನ್ನ ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಯಾರ್ಯಾರು ಮುಡ್ಕೊಂಡ್ರು ಅಂತ. ಖಂಡಿತವಾಗ್ಲೂ ಕಿಚ್ಚ ಸಾರು ಈ ವಿಷಯ ತುಂಬಾ ಗರಂ ಆಗ್ತಾರೆ. ಏನಕ್ಕಂದ್ರೆ ನೋಡಿ, ವಿಶೇಷವಾಗಿ ಒಂದು ಸೆಗ್ಮೆಂಟ್, ಒಂದು ಟಾಸ್ಕ್ ಅಂತ ಕೊಟ್ಟಾಗ ನೀವು ಕೇವಲ ಶುಗರ್ ಕೋಟಿಂಗ್ ಮಾಡಿ ಮಾತಾಡ್ಬಿಟ್ಟು ಹೋಗ್ಬಿಡ್ತೀರ. ಆ ಕೆಲಸಕ್ಕೆ ಇನ್ನು ನಾನೇನು ನಿಮ್ಗೆ ಪ್ರಶ್ನೆ ಮಾಡ್ಬೇಕಂತ ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗ್ಲೂ ತನಿಷ್ ಅವರಿಗೆ ಮೊದಲೇದಾಗಿ ವರ್ತೂರ್ ಅವರ ಫೋಟೋ, ಕಾರ್ತಿಕ್ ಅವರ ಫೋಟೋ ಬರುತ್ತೆ. ಬಟ್ ತನಿಷ್ ಅವರು ಮಾತ್ರ ಕಾರ್ತಿಕ್ ಅವರ ಫೋಟೋ ಅರ್ಧ ಹಾಕಿ, ವರ್ತೂರ್ ಅವರ ಇನ್ನೋಸೆಂಟ್, ವರ್ತೂರ್ ಅವರ ಒಳ್ಳೆಯ ಫ್ರೆಂಡ್, ಮತ್ತೆ ನಂಗೆ ಸಿಗಲ್ಲ,
ಖಂಡಿತವಾಗ್ಲೂ ಹೊರಗಡೆ ಹೋದ್ಮೇಲೆ ಇವರ ಫ್ರೆಂಡ್ ಆಗ್ಲಿ ಇವರ ಸ್ನೇಹಿತತ್ವಾಗ್ಲಿ ನಾನು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಇನ್ನ ಕಾರ್ತಿಕ್ಗೆ ನಮ್ರತದ್ದು ಸಂಗೀತ ಅವ್ರದ್ದು ಬರುತ್ತೆ. ಸಂಗೀತ ಅವರ ಫೋಟೋ ಹಾಕಿ ನಮ್ರತ ಅವರ ಫ್ರೆಂಡ್ಶಿಪ್ ಬೇಕಂತ ಹೇಳ್ತಾರೆ. ಇನ್ನು ನಮ್ರತ ಅವರಿಗೆ ವಿನಯ್ ಮತ್ತು ಕಾರ್ತಿಕ್ ಅವ್ರ ಫೋಟೋ ಸಿಗುತ್ತೆ. ಅದರಲ್ಲೂ ವಿನಯ್ ಅವ್ರ ಫೋಟೋ ಮುಂದುವರಿಸ್ತೀನಿ, ಕಾರ್ತಿಕ್ ಅವ್ರ ಫೋಟೋ ಬೇಡ ಅಂತ ಅರ್ಧ ಹಾಕ್ತಾರೆ. ಆಮೇಲೆ ವರ್ತೂರ್ ಅವರಿಗೆ ಅದಾದ್ಮೇಲೆ ವರ್ತೂರ್ ಅವರಿಗೆ ತುಕಾಲಿ ಅವ್ರ ಫೋಟೋ ಮತ್ತು ಕಾರ್ತಿಕ್ ಅವ್ರ ಫೋಟೋ ಬರುತ್ತೆ. ಹೌದು, ನಾನು ತುಕಾಲಿ ಹತ್ರ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಿದೀನಿ, ತುಂಬಾ ನಂಗೆ ಆತ್ಮೀಯರಾಗಿದ್ದಾರೆ, ಕಷ್ಟ ಸುಖ ಅಂತ ಹೇಳ್ಕೊಂಡಿದ್ದೀನಿ, ನಂಗೆ ವರ್ತೂರೇ ಬೇಕು, ಅವರ ಫ್ರೆಂಡ್ಶಿಪ್ ಬೇಡ ಅಂತ ಹೇಳ್ತಾರೆ. ಇನ್ನು ಸಂಗೀತಕ್ಕೆ ಇಬ್ರು ಬರುತ್ತೆ, ವಿನಯ್ ಅಂಡ್ ಕಾರ್ತಿಕ್. ಸಂಗೀತರ ಮಾತ್ರ ಇಟ್ ಇಸ್ ದ ಬೆಸ್ಟ್ ಆಟಿಟ್ಯೂಡ್ ಅಂತ ತೋರಿಸಬಹುದು. ಖಂಡಿತವಾಗ್ಲೂ ನಂಗೆ ಇಬ್ರು ಬೇಕಾಗಿಲ್ಲ, ನಾನು ಇಬ್ಬರತ್ರ ಫ್ರೆಂಡ್ಶಿಪ್ ಬೇಡ. ಅಂದ್ರೆ ಪ್ರತಾಪ್ ಅವರಿಗೆ 2 ಫೋಟೋ ಬರುತ್ತೆ, ಸಂಗೀತ ಅವ್ರದ್ದು ಮತ್ತೆ ನಮ್ರತ ಅವ್ರದ್ದು. ಇವರು ಶುಗರ್ ಕೋಟಿಂಗ್ ಮಾಡಿ ಮಾತಾಡ್ತಾರೆ, ಕಿಚ್ಚ ಸರ್ ಇವ್ರಿಗೆ ಬೈದಿದ್ದು. ಅದಾದ್ಮೇಲೆ ಅವರು ಕೂಡ ನಮ್ರತ ಫೋಟೋ ಅರ್ಧ ಹಾಕ್ತಾರೆ, ಸಂಗೀತ ಅವರ ಫ್ರೆಂಡ್ಶಿಪ್ ಬೇಕಂತ ಹೇಳ್ತಾರೆ. ಖಂಡಿತವಾಗ್ಲೂ ಇಂತ ಎಪಿಸೋಡ್ ನೋಡಿದಾಗ ನಿಮ್ಮ ವ್ಯಕ್ತಿತ್ವ ಆಗ್ಲಿ, ನಿಮ್ಮ ಫ್ರೆಂಡ್ಶಿಪ್ ಆಗ್ಲಿ, ಕಾರ್ತಿಕ್ ಮತ್ತು ತನಿಷ್ ಅವ್ರಿಗೆ ಹೇಳ್ತಾರೆ, ನೀವು ಒಂದ್ ವೇಳೆ ಚೇಂಜ್ ಮಾಡ್ಬೇಕಂದ್ರೆ ಇಂತ ವಿಷಯದಿಂದ ಅವ್ರು ಚೇಂಜ್ ಆದ್ರೂ ಆಗ್ಬೋದು, ಅಂದ್ರೆ ನೀವು ಫೋಟೋ ಅರ್ಧ ಹಾಕಿದ್ರೆ ನಿಮ್ಗೆ ಹೊಸ ಶತ್ರು ಏನಾಗಲ್ಲ ಅಂತ ಹೇಳಿ ಕಿಚ್ಚ ಸರ್ ಬೈತಾರೆ. ಇನ್ನದಾದ್ಮೇಲೆ ಕೊನೆಗ ಒಂದ್ ಹೇಳ್ದಲ್ಲ, ಖಂಡಿತವಾಗ್ಲೂ ಈ ಮೆಸೇಜ್ ಇಂದ ಮಾತ್ರ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಏನಕ್ಕಂದ್ರೆ ತುಕಾಲಿ ಸಂತು ಪಂತ್ ಅವರ ಕೊನೆ ಟೈಮ್ ಬಂದಾಗ ಎಲಿಮಿನೇಷನ್ ಆಡಿ ತನಿಷಾ ಸೇವ್ ಆಗಿರ್ತಾರೆ, ವಿನಯ್ ಸೇವ್ ಆಗಿರ್ತಾರೆ. 4ನೇ ಸ್ಥಾನದಲ್ಲಿ ಇವ್ರು ಸೇವ್ ಆಗ್ತಾರೆ, ಯಾರು ಕಾರ್ತಿಕ್ ಅವರು. 5ನೇ ಸ್ಥಾನದಲ್ಲಿ ತನಿಷ್ ಸೇವ್ ಆಗ್ತಾರೆ. ಎಪಿಸೋಡ್ ಅಲ್ಲಿ ಎಷ್ಟು ಎಮೋಷನ್ ಆಗಿತ್ತಂದ್ರೆ ತುಂಬಾ ಎಮೋಷನ್ ಆಗಿತ್ತು. ಯಾವ ರೀತಿ ಅಂದ್ರೆ ಇವರು ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಂದಾಗ ಯಾವ ರೀತಿ ಎಮೋಷನ್ ಆಗಿ ಒಂದು ಎಪಿಸೋಡ್ ಕ್ರಿಯೇಟ್ ಆಗಿತ್ತು, ಖಂಡಿತವಾಗ್ಲೂ ಅದೇ ರೀತಿಯಾಗಿ ಎಪಿಸೋಡ್ ಒಂದು ಕ್ರಿಯೇಟ್ ಆಗಿತ್ತು. ವಿಶೇಷವಾಗಿ ಅವರ ವ್ಯಕ್ತಿತ್ವ ಆಗ್ಲಿ, ಅವರ ಸ್ನೇಹಿತ್ವ, ಅವರ ಬಾಂಡಿಂಗ್ ಯಾವ ರೀತಿ ಇರ್ತಂದ್ರೆ ತುಂಬಾ ಎಮೋಷನ್ ಆಗಿತ್ತು. ಕೆಲವರು ಇದೆಲ್ಲ ನಾಟಕ ಅಂತಾರೆ, ಇಂತಹ ಸಮಯದಲ್ಲಿ ನಾಟಕ ಮಾಡಕ್ ಬರಲ್ಲ ಅಂತ ನನ್ನ ಅನ್ಸಿಕೆ. ತುಂಬಾ ಎಮೋಷನ್ ಆಗಿತ್ತು. ಏನಕ್ಕಂದ್ರೆ ಒಬ್ಬ ವ್ಯಕ್ತಿಗಳು 100 ದಿನಗಳ ಕಾಲ ಫೋನ್ ಇಲ್ದಾನೆ, ಹೊರಗಡೆ ಪ್ರಪಂಚ ಇಲ್ದಾನೆ, ಅವರಿಬ್ರೇನೆ ಆ ಬೀಮ್ ಬ್ಯಾಗ್ ಮೇಲೆ ಕುತ್ಕೊಂಡು ಕೊನೆಗೆ ಹೋಗ್ಬೇಕಂದ್ರೆ ಯಾವ ರೀತಿ ಇರುತ್ತಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ವರ್ತೂರ್ ಅವ್ರು ಹೋಗ್ತಾರ ಅಂತ ಎಲ್ಲರೂ ಹೇಳಿದ್ರು, ಬಟ್ ಕಿಚ್ಚ ಸರ್ ಅನೌನ್ಸ್ ಮಾಡಿದ್ರು ಯಾರು ಹೋಗಲ್ಲ, ನೀವು ಇಬ್ರು ಇಲ್ಲೇ ಇರ್ತೀರಂತ. ಆ ಟೈಮಲ್ಲಿ ಇತ್ತು ಆ ಎಮೋಷನ್ ಸೀನ್ ಅಂದ್ರೆ ತುಂಬಾ ಎಕ್ಸ್ಟ್ರಾ ಅಂತ ಹೇಳ್ಬೋದು. ಬಟ್ ನಮ್ರತರ ಮಾತ್ರ ಆಶ್ಚರ್ಯವಾಗಿ ನೋಡಿದ್ರು. ಏನಕ್ಕಂದ್ರೆ ಅವ್ರಿಗೆ ಇವ್ರು ಸೇವ್ ಆಗ್ಬಿಟ್ರ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಮನೆ ಮಂದಿ ಎಲ್ಲ ಎಮೋಷನ್ ಆಗಿತ್ತು. ಕಿಚ್ಚ ಸರ್ ಹೇಳ್ತಾರೆ, ಈ ಸೀಸನ್ ನಲ್ಲಿ ಒಂದು ಬೆಸ್ಟ್ ಎಪಿಸೋಡ್, ಒಂದು ಬೆಸ್ಟ್ ಎಮೋಷನ್ ಅಂತ ಹೇಳಿದ್ರೆ ಈ ಎಪಿಸೋಡ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದೇ ಅನಿಸ್ತಾ ಇತ್ತು ಮನೆ ಮಂದಿ ಎಲ್ಲ ನೋಡಿದಾಗ. ಇನ್ನದಾದ್ಮೇಲೆ ಹೇಳ್ತಾರೆ, ನೀವು ಲಾಸ್ಟ್ ಸೇವ್ ಆಗಿದ್ರ ನಮ್ಗೆ ಗೊತ್ತೈತು ಸರ್ ಅಂತ ತುಕಾಲಿ ಅವ್ರು ಹೇಳ್ತಾರೆ. ಅದಕ್ಕೆ ಕಿಚ್ಚ ಸರ್ ಒಂದು ಕ್ಲಾರಿಟಿ ಕೊಡ್ತಾರೆ, ಖಂಡಿತವಾಗ್ಲೂ ನೀವು ಲಾಸ್ಟ್ ಸೇವ್ ಆಗಿದ್ರ, ಮೊದಲೇ ಸೇವ್ ಆಗಿರ ಓಟ್ ಜಾಸ್ತಿ ಬಂದಿದೆ ಅಂತ ಆಲೋಚನೆ ಮಾಡಕ್ ಹೋಗಬೇಡಿ. ಇದು ರ್ಯಾಂಡಮ್ ಆಗಿ ಸೇವ್ ಆಗಿದೀವಿ, ಇನ್ನೂ ಎಲಿಮಿನೇಷನ್ಸ್ ಅದೇ ಇದೆ, ಓಟ್ಸ್ ಎಲ್ಲ ಕ್ಯಾರಿ ಮಾಡಿದ್ವಿ, ಹಾಗೆ ಇಟ್ಟಿದ್ವಿ, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಇದೇ ಬಿಗ್ ಬಾಸ್ ಅಂತ ಕ್ಲಾರಿಟಿ ಕೊಡ್ತಾರೆ. ಇನ್ನು ಓಟ್ ಹಾಕಿರೋರಿಗೆ, ವೀಕ್ಷಕರಿಗೆ ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಕಿಚ್ಚ ಸರ್ ಹೇಳಿದ ಮೇಲೆ ಈ ಮಾತು ಆದ ಕಾರಣ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಖಂಡಿತವಾಗ್ಲೂ ಇರುತ್ತೆ. ಹೋದ್ ವೀಕ್ ಯಾರು ನಾಮಿನೇಟ್ ಆಗಿದ್ರು ಅದೇ ನಾಮಿನೇಟ್ ಹಂಗೆ ಇರುತ್ತೆ. ಬಟ್ ಯಾರಾದ್ರೂ ಮನೆಯಿಂದ ಒಬ್ರು ಹೊರಗಡೆ ಹೋದ್ಮೇಲೆ ನೆಕ್ಸ್ಟ್ ಎಲಿಮಿನೇಷನ್ ಎಷ್ಟು ನಾಮಿನೇಷನ್ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಮತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ, ಒಂದು ಎಮೋಷನ್ ಎಪಿಸೋಡ್ ಬಗ್ಗೆ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.